ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಕಂಡುಬರುವಂತಹ, ಪ್ರತಿದಿನವೂ ಉಪಯೋಗದಲ್ಲಿರುವಂತಹ ಕರಿಮೆಣಸು ಅನೇಕ ಔಷಧಿ ಧರ್ಮಗಳನ್ನು ಹೊಂದಿದೆ. ವಿವಿಧ ರೋಗಗಳಲ್ಲಿ, ವಿವಿಧ ಕಾಯಿಲೆಗಳಲ್ಲಿ ಪ್ರಾರಂಭಿಕ ಅವಸ್ಥೆಯಲ್ಲಿ ಉಪಯೋಗಿಸಿದರೆ ವ್ಯಕ್ತಿಗೆ ವೈದ್ಯನ ಬಳಿಗೆ ಹೋಗುವಂಥ ಒಂದು ಸಂದರ್ಭವೇ ಬರುವುದಿಲ್ಲ. ಮೊಳೆ ರೋಗ ಅಥವಾ ಮೂಲವ್ಯಾಧಿ, ಇದು ಗುದದ್ವಾರಕ್ಕೆ, ಮಲದ್ವಾರಕ್ಕೆ ಸಂಬಂಧಿಸಿದಂಥ ಕಾಯಿಲೆ. ಮಲದ್ವಾರದಲ್ಲಿ ಮೊಳೆಯ ಆಕಾರದಲ್ಲಿ ಒಂದು ಮಾಂಸವೃದ್ಧಿ, ಮಾಂಸಾಂಕುರವು ಕಂಡುಬರ್ತದೆ. ಪ್ರಾರಂಭಿಕ ಅವಸ್ಥೆಯಲ್ಲಿ ಇದು ಅತಿಯಾದ ತೊಂದರೆಯನ್ನು ನೀಡುವುದಿಲ್ಲ. ಹಾಗೂ ಮಲದ್ವಾರದಲ್ಲಿ ತೊಂದರೆ ಇರುವುದರಿಂದ ಸಂಕೋಚದಿಂದಾಗಿ ವ್ಯಕ್ತಿಯು ವೈದ್ಯನ ಭೇಟಿಗೂ ಸಹ ಹೋಗುವುದಿಲ್ಲ. ಈ ಕಾಯಿಲೆ ಉಲ್ಬಣವಾದಾಗ ತನ್ನ ಒಂದು ಕಂಟ್ರೋಲ್ನಲ್ಲಿ ಈ ತೊಂದರೆ ಇಲ್ಲದಿದ್ದಾಗ ವೈದ್ಯನಲ್ಲಿಗೆ ಅವಶ್ಯಕವಾಗಿ ರೋಗಿಯು ಭೇಟಿಯಾಗ್ತಾನೆ. ಪ್ರಾರಂಭಿಕ ಅವಸ್ಥೆಯಲ್ಲಿಯೇ ಮನೆಮದ್ದಾಗಿ ಕೆಲವೊಂದು ಔಷಧಿ ಗಿಡಮೂಲಿಕೆಗಳನ್ನು ಉಪಯೋಗಿಸುವುದರಿಂದ, ಕರಿಮೆಣಸನ್ನು ಉಪಯೋಗಿಸುವುದರಿಂದ ಪ್ರಾರಂಭಿಕ ಅವಸ್ಥೆಯಲ್ಲಿಯೇ ಈ ವ್ಯಾಧಿಯನ್ನು ಗುಣಪಡಿಸ್ಕೊಳ್ಬೋದು. ಮಾಂಸಾಂಕುರಗಳು ಗೋಚರವಾದಾಗ ಈ ಮಾಂಸಾಂಕುರಗಳ ಮೇಲೆ ಕರಿಮೆಣಸನ್ನು ಪುಡಿ ಮಾಡಿ ಸಮ ಪ್ರಮಾಣದಲ್ಲಿ ಹರಿದ್ರ ಅಥವಾ ಅರಿಶಿನ ಪುಡಿಯೊಂದಿಗೆ ಮಿಶ್ರ ಮಾಡಿ ನೀರಿನೊಂದಿಗೆ ಕಲಸಿ ಈ ಮಾಂಸಾಂಕುರಗಳ ಮೇಲೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಹಚ್ಚಿಕೊಳ್ಳುವುದರಿಂದ ಈ ಮಾಂಸಾಂಕುರವು ಸಂಕುಚಿತವಾಗಲು ಅಥವಾ ಶ್ರಿಂಕ್ ಆಗಲು ಸಹಾಯವನ್ನು ಮಾಡ್ತದೆ. ಇದರ ಜೊತೆಗೆ ಪಥ್ಯವಾಗಿ ವ್ಯಕ್ತಿಯು ಸುವರ್ಣಗಡ್ಡೆಯನ್ನು ಪ್ರತಿನಿತ್ಯ ಉಪಯೋಗಿಸಬೇಕು. ಸುವರ್ಣಗಡ್ಡೆಯನ್ನು ಪಲ್ಯದ ರೂಪದಲ್ಲಿ, ಸಾಂಬಾರಿನ ರೂಪದಲ್ಲಿ ಅಥವಾ ಸುವರ್ಣಗಡ್ಡೆಯನ್ನು ತುಂಡು ಮಾಡಿ ಸ್ವಲ್ಪ ನೀರಿನೊಂದಿಗೆ ಬೇಯಿಸಿ ಪ್ರತಿನಿತ್ಯ ಸೇವಿಸುವುದರಿಂದ ಈ ಮಾಂಸಾಂಕುರವು ಸಂಕುಚಿತವಾಗಲು, ಶ್ರಿಂಕ್ ಆಗಲು ಸಹಾಯವಾಗ್ತದೆ. ಇವುಗಳೊಂದಿಗೆ ಮಜ್ಜಿಗೆಯನ್ನು ಸೇವಿಸುವುದು ಅತಿ ಅವಶ್ಯಕವಾಗಿದೆ. ಮಜ್ಜಿಗೆಯು ತನ್ನ ಅತಿಯಾದ ರೂಕ್ಷ ಗುಣದಿಂದಾಗಿ ಮಾಂಸಾಂಕುರವನ್ನು ಸಂಕುಚಿತಗೊಳಿಸಲು ಸಹ ಸಹಾಯವನ್ನು ಮಾಡ್ತದೆ. ಈ ರೀತಿಯಾಗಿ ಈ ಕರಿಮೆಣಸನ್ನು ನಾವು ಮೂಲವ್ಯಾಧಿ ಅಥವಾ ಪೈಲ್ಸ್ ಅಂತ ಏನು ಕರಿತೀವೋ ಅದರಲ್ಲಿ ಉಪಯೋಗಿಸುವುದರಿಂದ ವ್ಯಾಧಿಯನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ವಿಶಿಷ್ಟವಾದ ತಲೆನೋವು, ಮೈಗ್ರೇನ್, ಇದರ ಒಂದು ಅಟ್ಯಾಕ್ ಬಂದಾಗ, ತೀವ್ರತೆ ಹೆಚ್ಚಾದಾಗ ವ್ಯಕ್ತಿಗೆ ಏನು ಮಾಡಬೇಕು ಅಂತೇಳಿ ತೋಚೋದಿಲ್ಲ. ಇದು ಕೆಲವೊಂದು ವ್ಯಕ್ತಿಗಳಲ್ಲಿ ನಿಯಮಿತವಾಗಿ ವಾರಕ್ಕೊಂದು ಸಲ, ವಾರಕ್ಕೆ 2 ಸಲ, 15 ದಿನಕ್ಕೊಂದು ಸಲ ಈ ಥರ ಬರ್ತಾ ಇರ್ತದೆ. ಈ ಸಂದರ್ಭದಲ್ಲಿ ನೋವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಕರಿಮೆಣಸನ್ನು ಲೇಪ ರೂಪದಲ್ಲಿ ಉಪಯೋಗಿಸ್ಬೋದು. ಕರಿಮೆಣಸಿನ ಸೂಕ್ಷ್ಮ ಪುಡಿಯನ್ನು ಮಾಡಿಟ್ಕೊಳ್ಬೇಕು. ಈ ಕರಿಮೆಣಸಿನ ಸೂಕ್ಷ್ಮ ಪುಡಿಗೆ ಅರ್ಧ ಪ್ರಮಾಣದಲ್ಲಿ ಅರಿಶಿನದ ಪುಡಿಯನ್ನು ಮಿಶ್ರ ಮಾಡಬೇಕು. ನೀರಿನಲ್ಲಿ ಕಲಸಿ ತೆಳ್ಳಗಿನ ಲೇಪ ಮಾಡಿ ಹಣೆಯ ಮೇಲೆ ದಿನಕ್ಕೆ 2 ಸಲ ಹಚ್ಕೊಳ್ಬೇಕು. ಮೈಗ್ರೇನ್ ಅಥವಾ ತಲೆನೋವಿನ ಅಟ್ಯಾಕ್ ಬಂದಾಗ ದಿನಕ್ಕೆ 3 ಸಲ ಸುಮಾರು ಅರ್ಧ ಗಂಟೆಗಳ ಕಾಲ ಹಚ್ಚುವುದರಿಂದ ಈ ತಲೆನೋವಿನ ತೀವ್ರತೆ ತಕ್ಷಣವೇ ಕಡಿಮೆ ಆಗ್ತದೆ. ರೋಗವು ಉಪಶಮನವಾಗಲು ಸಹಾಯವಾಗ್ತದೆ. ಇನ್ನು ತಲೆ ಕೂದಲು ಉದುರುವುದು, ಸ್ಥಾನಿಕವಾಗಿ ತಲೆ ಕೂದಲು ಉದುರುವಂಥದ್ದು, ಇದನ್ನು ಇಂದ್ರಲುಪ್ತ ಹೇಳಿ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಎಲೋಪೇಶಿಯಾ ಏರಿಯಾಟ ಹೇಳಿ ಆಧುನಿಕ ವಿಜ್ಞಾನದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕರಿಮೆಣಸಿನ ಸೂಕ್ಷ್ಮ ಪುಡಿಯನ್ನು, ಫೈನ್ ಪೌಡರನ್ನು ಈರುಳ್ಳಿ ರಸದೊಂದಿಗೆ ಮಿಶ್ರ ಮಾಡಿ ಮುಲಾಮಿನ ತರಹ ಮಾಡಿಕೊಳ್ಬೇಕು. ಇದನ್ನು ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಸ್ಥಾನಿಕವಾಗಿ ತಲೆ ಕೂದಲು ಉದುರಿರುವಂತಹ ಜಾಗಕ್ಕೆ ಹಚ್ಚುವುದರಿಂದ ಈ ಕರಿಮೆಣಸಿನ ತೀಕ್ಷ್ಣ ಗುಣದಿಂದಾಗಿ ಇಲ್ಲಿ ಹೊಸ ತಲೆ ಕೂದಲು ಬರಲಿಕ್ಕೆ ಸಹಾಯವನ್ನು ಮಾಡ್ತದೆ. ವಾಸುದೇವಾಯ ವಿದ್ಮಹೇ
वैद्यराजाय धीमहि तन्नो धन्वन्तरिः प्रचोदयात्।